ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರಿಗೆ ಬಾಂಬ್ ಬೆದರಿಕೆ. ಜೊತೆಗೆ ಬಸ್ ರೈಲು ನಿಲ್ದಾಣ ಸೇರಿ ಹಲವೆಡೆ ಬಾಂಬ್ ಇಡ್ತೀವಿ, ಸ್ಫೋಟಿಸ್ತೀವಿ ಅನ್ನುವಂತ ಬೆದರಿಕೆ. ರಾಮೇಶ್ವರಂ ಕೆಫೆ ಮಾದರಿಯ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಹಾಕಲಾಗಿದೆ. $2.5 ಮಿಲಿಯನ್ ಕೊಡಿ, ಇಲ್ಲಾಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ. ನೋಡಿ, ನಾವೀಗ ತೋರಿಸ್ತಾ ಇದೀವಲ್ಲ, ಈ ಒಂದು ವೆಬ್ಸೈಟ್ ಇಂದ ಅಥವಾ ಆ ಒಂದು ಲಿಂಕ್ ನಿಂದ ಈಗ ಒಂದು ಮೇಲ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಮೇಲ್ ಕಳಿಸಿದಂತವರ ಪತ್ತೆಗೆ ಪೊಲೀಸರು ಸದ್ಯ ಬಲೆ ಬೀಸಿದ್ದಾರೆ. ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಬಾಂಬ್ ಬೆದರಿಕೆಯ ಸಂದೇಶವನ್ನ ಕಳಿಸಲಾಗಿದೆ. ಇದು ಮೊನ್ನೆ ಬಾಂಬ್ ಬ್ಲಾಸ್ಟ್ ಆದಂತ ನಂತರದಲ್ಲಿ ಈ ತರಹ ಅಂತ ಮತ್ತೊಂದು ಸಂದೇಶ ಬಂದಿರುವಂತದ್ದು ಸಹಜವಾಗಿ ಆತಂಕ ಸೃಷ್ಟಿಸಿರುವಂತಹ ಸಂದರ್ಭ. ಆಮೇಲೆ ಹಿಂದೆ ಸ್ಕೂಲ್ಗಳಿಗೆಲ್ಲ ಹುಸಿ ಬೆದರಿಕೆಯ ಈ ತರದ ಬಾಂಬ್ ಬೆದರಿಕೆಯ ಮೇಲ್ಗಳು ಬಂದಿತ್ತಲ್ಲ, ಅದೇ ಪಟ್ಟಿಗೆ ಸೇರುತ್ತೋ ಅಥವಾ ನಿಜಕ್ಕೂ ಏನಾದ್ರೂ ಇಂಥ ದುಷ್ಕೃತ್ಯ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಿದ್ದಾರೋ ಗೊತ್ತಿಲ್ಲ. ಆದ್ರೆ ಇಂಥದ್ದೊಂದು ಮೇಲ್ ಅನ್ನ ರವಾನೆ ಮಾಡಲಾಗಿದೆ, ಇಮೇಲ್ ಮಾಡಲಾಗಿದೆ ಅನ್ನುವಂಥ ಸಂಗತಿ ಅಂತೂ ಸಹಜವಾಗಿ ಬಹಳ ಆತಂಕ ಸೃಷ್ಟಿಸಿರುವಂತ ಸಂಗತಿ. ಆಮೇಲೆ ಕಳೆದ ಬಾರಿ ಸ್ಕೂಲ್ಗಳಿಗೆ ಬಂದಂತ ಈ ಬೆದರಿಕೆಯ ಮೇಲು, ಅದ್ರ ಹಿಂದೆ ಕೆಲ ಸ್ಕೂಲ್ಗಳಿಗೆ ಬಂದಿದ್ದಂತ ಬೆದರಿಕೆ ಮೇಲು, ಹಿಂದಿನ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವುಗಳನ್ನೇ ಇನ್ನೂ ಪತ್ತೆ ಹಚ್ಚೋದಕ್ಕೆ ನಮ್ಮ ಪೊಲೀಸರಿಗೆ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಯಾವ ಒಂದು ಡೊಮೈನ್ ಅನ್ನ ಬಳಸ್ಕೊಂಡು ಇವರು ಲಿಂಕ್ ಅನ್ನ ಅಂದ್ರೆ ಆ ಲಿಂಕ್ ಇಂದ ಮೇಲ್ ಮಾಡಿದಾರೋ ಆ ಕಂಪನಿಯವರು ಕೊಡ್ತಾ ಇಲ್ಲ ಆ ಇನ್ಫಾರ್ಮೇಶನ್ ಅನ್ನ. ಈ ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಪಟ್ಟಾಗಿನ ಕೆಲ ದೇಶಗಳಿಂದನೂ ಕೂಡ ಈ ತರದ ಮೇಲ್ ಬಂದಿದೆ ಅನ್ನುವಂತ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪತ್ರಗಳ ಮೇಲೆ ಪತ್ರವನ್ನ ಬರೆದಿದ್ದಾರೆ, ಅಂದ್ರೆ ಮೇಲ್ ಮಾಡಿದ್ದಾರೆ, ನಮ್ಗೆ ಡೀಟೇಲ್ಸ್ ಅನ್ನ ಕೊಡಿ, ಯಾರಿ ಮೇಲ್ ಮಾಡಿರುವಂತದ್ದು ಅಂತ. ಆದ್ರೆ ಅಂತ ಕೆಲ ಕಂಪನಿಗಳು ನಾವು ಗೌಪ್ಯತೆಯನ್ನ ಬಿಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಕೊಂಡು ಮತ್ತೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಇದೇ ಪೊಲೀಸರಿಗೆ ತಲೆಬಿಸಿ ತಂದಿತ್ತು. ಅದರ ನಡುವೆ ಈಗ ಮತ್ತೆ ಈ ರೀತಿಯಾದಂತಹ ಮೇಲ್ಗಳು ಬಂದಿದೆ. ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಇದು ಕೂಡ ಕಳೆದ ಬಾರಿಯಂತೆ ಪತ್ತೆ ಹಚ್ಚೋಕ್ ಆಗದೆ ಇರುವಂತಹ ಕಡೆಯಿಂದ ಬಂದಿರುವಂತದ ಅಥವಾ ಏನಾದ್ರು ಪತ್ತೆ ಹಚ್ಚೋಕ್ ಅವಕಾಶ ಇದೆಯಾ? ಇದನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ? ಮಲ್ತೇಶ್, ಪತ್ತೆ ಹಚ್ಚಕ್ಕೆ ಆಗೋ ಸಾಧ್ಯ ಇರುವ ರೀತಿಯಲ್ಲೇ ಕಾಣಿಸ್ತದೆ. ಯಾಕಂತಂದ್ರೆ ಜಿಮೇಲ್ ಅಕೌಂಟ್ ಇಂದಾನೆ ಒಂದು ಜಿಮೇಲ್ ಅಕೌಂಟ್ ಇಂದ ಬಂದಿದೆ. ಪ್ರಮುಖವಾಗಿ ಇಲ್ಲಿ ಇವರು ಕೊಟ್ಟಿರುವಂತ ಅಂಶ ಏನಪ್ಪಾ ಅಂತ ಅಂದ್ರೆ $2.5 ಮಿಲಿಯನ್ ನೀವು ನಾವ್ ಹೇಳಿದಂತ ಕಡೆಗೆ ತಲುಪಿಸ್ಬೇಕು, ಇಲ್ಲ ಅಂತ ಅಂದ್ರೆ ನಾವು ರಾಮೇಶ್ವರಂ ಕೆಫೆ ಯಾವ ರೀತಿ ಬ್ಲಾಸ್ಟ್ ಆಯ್ತೋ ಅದೇ ರೀತಿಯಾಗಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮತ್ತೆ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬನ್ನು ಇಟ್ಟು ಬ್ಲಾಸ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ. ಆದ್ರೆ ಇದು ಕೇವಲ ಒಬ್ಬರಿಗೆ ಬಂದಿರೋ ಇಮೇಲ್ ಅಲ್ಲ, ಮುಖ್ಯಮಂತ್ರಿಗಳಿಗೆ ಬಂದಿದೆ, DCM ಅವರಿಗೆ ಬಂದಿದೆ, ಗೃಹ ಸಚಿವರಿಗೆ ಬಂದಿದೆ, ಜೊತೆಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರಿಗೂ ಸಹಿತ ಇಮೇಲ್ ಬಂದಿದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು CCPS ಅಂದ್ರೆ ನಮ್ಮ CCBಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದರ ಒಂದಷ್ಟು ಬಗ್ಗೆ ಮಾಹಿತಿಗಳನ್ನ ಕೇಳ್ತಾರೆ. ಈಗಾಗಲೇ ಗೂಗಲ್ ಕಂಪನಿಗೆ ಒಂದು ಪತ್ರವನ್ನ ಮೂಲಕ ಅಂದ್ರೆ ಇಮೇಲ್ ಮೂಲಕ ಕನ್ವರ್ಸೇಷನ್ ಅನ್ನು ಮಾಡಿರುವಂತ ಅಧಿಕಾರಿಗಳು ಈ ಇಮೇಲಿನ ಅಡ್ರೆಸ್, ಇದನ್ನ ಓನ್ ಮಾಡುವಂತವ್ರು ಯಾರು, ಇದ್ರ ಬಗ್ಗೆ ಇರುವಂತ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಮತ್ತೆ ಇನ್ನೊಂದ್ ಕಡೆಯಿಂದ ಇಮೇಲ್ ಬಂದಿರುವಂತ IP ಅಡ್ರೆಸ್, ಅದರ ಮೂಲಕವಾಗಿ ಯೂಸರ್ ಹೇಳಿ ಕೇಳಿಸ್ತಾ ಇದೆ ಪ್ರಜ್ವಲ್? ಖುಷಿಯಾದಂತ ಇಮೇಲ್ ID ಅಥವಾ ಒರಿಜಿನಲ್ ಆಗಿ ಬಂದಿರುವಂತ ಇಮೇಲ್ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಂತರವೇ ಗೊತ್ತಾಗ್ಬೇಕಿದೆ ಮಲ್ತೇಶ್. ಅಂದ್ರೆ ಈಗ ನಿನ್ನೆ ರಾತ್ರಿ ಬಂದಿರೋದ್ರಿಂದ ಸಹಜವಾಗಿ ಪೊಲೀಸರು ಆ ಟೈಮ್ ನಿಂದನೇ ಎಲ್ಲಾ ಕಡೆ ಶೋಧ ಮತ್ತೊಂದು ಪರಿಶೀಲನೆ ಇದೆಲ್ಲ ಶುರು ಮಾಡ್ಕೊಂಡಿರ್ತಾರೆ. ಇಲ್ಲಿ ತನಕ ಅದಕ್ಕೇನು ಸಂಬಂಧಪಟ್ಟಂಗೆ ಏನು ಪೂರಕವಾಗಿ ಏನೂ ಸಿಕ್ಕಿಲ್ಲ ಅಲ್ವಾ ಪ್ರಜ್ವಲ್? ಮಲ್ತೇಶ್, ಹೌದು. ಯಾಕಂತಂದ್ರೆ ಈ ಫಿಸಿಕಲ್ ಏನಾದ್ರೂ ಒಂದು ಈ ಘಟನೆ ನಡೆದಂತ ಸಂದರ್ಭದಲ್ಲಿ, ದೈಹಿಕವಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿಂದ ಇನ್ವೆಸ್ಟಿಗೇಷನ್ ನ ಶುರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದು ಕಂಪ್ಲೀಟ್ಲಿ ಟೆಕ್ನಿಕಲಿ ನಡೆದಿರೋದ್ರಿಂದ, ಈ ಇಂಟರ್ನೆಟ್ ಮೂಲಕವಾಗಿ ಇಮೇಲ್ ಮೂಲಕವಾಗಿ ಬಂದಿರೋದ್ರಿಂದ ಅಲ್ಲಿಂದ ಕಂಪನಿಗೆ ಅಂದ್ರೆ ಪ್ರಮುಖವಾಗಿ ಜಿಮೇಲ್ ಅಕೌಂಟ್ ಇಂದ ಬಂದಿರೋದ್ರಿಂದ ಜಿಮೇಲ್ ಅಂದ್ರೆ ಗೂಗಲ್ ಓನ್ ಮಾಡುತ್ತೆ. ಹೀಗಾಗಿ ಗೂಗಲ್ ಕಂಪನಿಗೆ ಈ ಒಂದು ಇದ್ರ ಬಗ್ಗೆ ಒಂದಷ್ಟು ಕಾನ್ವರ್ಸೇಷನ್ ಅನ್ನ ಮಾಡ್ತಿದ್ದಾರೆ. ಅಲ್ಲಿಂದ ಒಂದಷ್ಟು ರಿಸಲ್ಟ್ ಗಳು ಬಂದ ಬಳಿಕವಾಗಷ್ಟೇ ಪೊಲೀಸರು ಮುಂದಿನ ತನಿಖೆನ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದ್ ಕಡೆ IP ಅಡ್ರೆಸ್ ಮೂಲಕವಾಗಿ ಲೊಕೇಶನ್ ಏನಾದ್ರು ಫೈಂಡ್ ಮಾಡಕ್ಕಾಗತ್ತ ಅನ್ನೋದ್ರ ಬಗ್ಗೆನೂ ಪ್ರಯತ್ನಗಳು ನಡೀತಿದಾವೆ ಮಲ್ತೇಶ್. ಥ್ಯಾಂಕ್ ಯು ಪ್ರಜ್ವಲ್.